ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೀಟ್ ಅಪ್ಡೇಟ್ಗೆ ಸ್ವಾಗತ. ಯುಜಿ ನೀಟ್ ಫಲಿತಾಂಶ ಪ್ರಕಟವಾಯಿತು. ಬರೋಬ್ಬರಿ 74 ಸೀಟ್ಗಳು ಕೂಡ ಪೆಂಡಿಂಗ್ ಇದಾವೆ. ಇಲ್ಲಿ ನೋಡೋದಾದ್ರೆ ಹೈಕೋರ್ಟ್ ಆದೇಶದ ಪ್ರಕಾರ ನಮಗೆ ಯುಜಿ ವೈದ್ಯ ಮತ್ತು ದಂತವೈದ್ಯಕೀಯ ಕೋರ್ಸ್ಗಳನ್ನ ಥರ್ಡ್ ರೌಂಡ್ ಸೀಟ್ ಹಂಚಿಕೆ ಬಂದ್ಬಿಟ್ಟು ಅಂತಿಮ ರಿಸಲ್ಟ್ ಕೂಡ ಮಂಡೇ ಕೂಡ ನಮಗೆ ಎಲ್ಲ ಕೂಡ ಅನೌನ್ಸ್ಮೆಂಟ್ ಕೂಡ ಆಯಿತು. ಎಲ್ಲ ಕೂಡ ನೋಡಿದ್ರು ಅನ್ಕೋತೀನಿ. ನೀವು ಫೀಸ್ ಪೇಮೆಂಟ್ ಮಾಡೋದಕ್ಕೆ ಡಿಸೆಂಬರ್ 10 ಒಳಗೆ ನಿಮಗೆ ಟೈಮ್ ಇರುತ್ತೆ, ಅದನ್ನ ಮಾಡ್ಬೋದು. ಇನ್ನು ಈಗಾಗಲೇ ನೀವು ಪಾವತಿಸಿದ ಶುಲ್ಕ ಅಂದ್ರೆ ನೀವು ಆಲ್ರೆಡಿ ಫೀಸ್ ಪೇಮೆಂಟ್ ಮಾಡಿದ್ರೆ ಅದನ್ನ ಕಡಿತಗೊಳಿಸ್ತಾರೆ. ಮತ್ತೆ ಸೀಟ್ ಕಾತಾರೆ ಅಂದ್ರೆ ಸೀಟ್ ಅಲಾಟ್ಮೆಂಟ್, ಸೀಟ್ ಕನ್ಫರ್ಮೇಶನ್ ಲೆಟರ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಅಂಡ್ ನೀವು ಡಿಸೆಂಬರ್ 11ನೇ ತಾರೀಕು ಒಳಗಡೆ ನೀವು ಕಾಲೇಜುಗಳಿಗೆ ವರದಿ ರಿಪೋರ್ಟ್ ಕೂಡ ಮಾಡಬೇಕು ಅಂತೇಳಿ ಕೆಎ ಡೈರೆಕ್ಟರ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಕೋರ್ಟ್ ಆದೇಶದ ಪ್ರಕಾರ ಎಲ್ಲ ಕೂಡ ಮಾಡಿದ್ದಾರೆ. ಡಿಸೆಂಬರ್ 11 ಒಳಗಡೆ ನೀವು ಕಾಲೇಜುಗಳಿಗೆ ರಿಪೋರ್ಟ್ ಮಾಡಬೇಕು. ಡಿಸೆಂಬರ್ 10 ಒಳಗಡೆ ನೀವು ಶುಲ್ಕ ಪಾವತಿ ಫೀಸ್ ಪೇಮೆಂಟ್ ಕೂಡ ಮಾಡಬೇಕು. ಇಲ್ಲಿ ಬರೋಬ್ಬರಿ 1080 ಮಂದಿಗೆ ವೈದ್ಯಕೀಯ ಸೀಟ್ಗಳು ಸಿಕ್ಕಿದ್ದಾವೆ. 266 ಮಂದಿಗೆ ದಂತ ವೈದ್ಯಕೀಯ ಸೀಟ್ಗಳು ಈ ರೌಂಡ್ ಅಲ್ಲಿ ಸೀಟ್ ಹಂಚಿಕೆ ಮಾಡಿದೀವಿ ಅಂತ ಹೇಳಿದ್ದಾರೆ. 1080 ಮಂದಿಗೆ ವೈದ್ಯಕೀಯ, 266 ಮಂದಿಗೆ ದಂತ ವೈದ್ಯಕೀಯ ಸೀಟ್ಗಳ. ಇಲ್ಲಿ ಏನಾಗಿದೆ ಅಂದ್ರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಬರೋಬ್ಬರಿ 74 ವೈದ್ಯಕೀಯ ಸೀಟ್ಗಳು ಈ ಸುತ್ತಿನಲ್ಲಿ ಉಳಿದಿವೆ. ಅಂದ್ರೆ ಈ ಸುತ್ತಿನಲ್ಲಿ ಮ್ಯಾನೇಜ್ಮೆಂಟ್ 74 ಸೀಟ್ಗಳು ಕೂಡ ಪೆಂಡಿಂಗ್ ಇದಾವೆ ಅಂತ ಕೂಡ ಮಾಹಿತಿ ಬಂದಿದೆ. ದಂತ ವೈದ್ಯಕೀಯ ಸೀಟ್ಗಳು ಕೂಡ ಎಲ್ಲಾ ಕೂಡ ಹಂಚಿಕೆ ಆಗಿದೆ. ಇರೋಬ್ಬರ ಸೀಟ್ಗಳು ದಂತ ವೈದ್ಯಕೀಯ ಎಲ್ಲ ಹಂಚಿಕೆ ಆಗಿದೆ. ಬಟ್ ಮ್ಯಾನೇಜ್ಮೆಂಟ್ ಏನಂದ್ರೆ ಬರೋಬ್ಬರಿ 74 ವೈದ್ಯಕೀಯ ಸೀಟ್ಗಳು ಕೂಡ ಈ ರೌಂಡ್ ಅಲ್ಲಿ ಪೆಂಡಿಂಗ್ ಇದಾವೆ ಅಂತ ಹೇಳಿ ಅಫಿಷಿಯಲ್ ಮಾಹಿತಿ ಬಂದಿದೆ. ನೀಟ್ ಅಭ್ಯರ್ಥಿಗಳು ಡಿಸೆಂಬರ್ 11 ಒಳಗೆ ರಿಪೋರ್ಟ್ ಕೂಡ ಮಾಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.